ಎಲ್ರಿಗೂ ನಮಸ್ಕಾರ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯವಾದ ಹಿಮವರ್ಷ, ಕೆಳಗೆ ತಾಯಿಯ ಚರಣಕ್ಕೆ ನೀಲ ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಭಾರತ ವರ್ಷ. ಸುತ್ತ ಹೊಳೆ ಕೆರೆ ಬೆಟ್ಟಗಳು, ಪೂರ್ವ ಪಶ್ಚಿಮದಲ್ಲಿ ಅಭೇದ್ಯ ಘಟ್ಟಗಳು, ಸುತ್ತಲೂ ಸಮುದ್ರದ ಬೋರ್ಗೆರೆತ, ಮೇಲೆ ಹಿಮ ಪ್ರತಾಪ. ಇದು ನನ್ನ ಭಾರತ. ಇಂದು ನಾವು ಎಲ್ಲರೂ ಹೆಮ್ಮೆಯಿಂದ ಆಚರಿಸುತ್ತಿರುವುದು ಭಾರತದ ಗಣರಾಜ್ಯೋತ್ಸವ. ಜನವರಿ 26, 1950 ಈ ದಿನ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದು ಭಾರತವು ಒಂದು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಗಣರಾಜ್ಯ ರಾಷ್ಟ್ರವಾಗಿ ಗುರುತಿಸಲ್ಪಟ್ಟಿತು. ಈ ವರ್ಷ ನಮ್ಮ ಗಣರಾಜ್ಯೋತ್ಸವಕ್ಕೆ ಮತ್ತೊಂದು ವಿಶೇಷ ಘನತೆ ಇದೆ. ನಮ್ಮ ರಾಷ್ಟ್ರಭಕ್ತಿಯ ಅಮೃತ ಧ್ವನಿ ವಂದೇ ಮಾತರಂ ಹಾಡಿಗೆ 150 ವರ್ಷಗಳು ತುಂಬುತ್ತಿರುವ ಸ್ಮರಣೀಯ ವರ್ಷ ಇದು. ವಂದೇ ಮಾತರಂ ಎರಡು ಪದಗಳು ಕೇವಲ ಹಾಡಲ್ಲ, ಅದು ಭಾರತ ಮಾತೆಯ ಮೇಲಿನ ಭಕ್ತಿಯ ಪ್ರತಿಜ್ಞೆ, ಸ್ವಾತಂತ್ರ್ಯ ಹೋರಾಟಗಾರರ ಹೃದಯದ ಧ್ವನಿ, ಲಕ್ಷಾಂತರ ಭಾರತೀಯರಲ್ಲಿ ದೇಶಭಕ್ತಿಯ ಕಿಡಿ ಹೊತ್ತಿಸಿದ ಮಹಾಮಂತ್ರ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಳೆಯ ತರುಣ ಹೃದಯಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ವಂದೇ ಮಾತರಂಗಿಂದು 150 ವರ್ಷದ ಸಂಭ್ರಮ. ಈ ಮಹಾನ್ ಗೀತೆಯನ್ನು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ್ದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ. ವಂದೇ ಮಾತರಂ ಎಂಬ ಘೋಷಣೆ ವೀರರ ರಕ್ತದಲ್ಲಿ ಹರಿಯುತ್ತಿದ್ದ ಶಕ್ತಿಯಾಗಿತ್ತು. ಆತ್ಮೀಯರೇ, ಗಣರಾಜ್ಯ ಎಂದರೆ ಕೇವಲ ಆಡಳಿತ ವ್ಯವಸ್ಥೆಯಲ್ಲ, ಅದು ಜನರ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೆನಪಿಸುವ ವ್ಯವಸ್ಥೆ. ನಮ್ಮ ಸಂವಿಧಾನ ನಮಗೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಸಹೋದರತ್ವವನ್ನು ನೀಡಿದೆ. ಈ ಅಮೂಲ್ಯ ಸಂವಿಧಾನವನ್ನು ರೂಪಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಸಭೆಯ ಸದಸ್ಯರನ್ನು ಈ ಪವಿತ್ರ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸೋಣ. ಗಾಂಧೀಜಿ, ನೇತಾಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಹಾಗೂ ಅನೇಕ ಅಜ್ಞಾತ ಹೋರಾಟಗಾರರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ಈ ಗಣರಾಜ್ಯೋತ್ಸವದ ದಿನ ಮತ್ತು ವಂದೇ ಮಾತರಂ 150ನೇ ವರ್ಷದ ಸ್ಮರಣೀಯ ಸಂದರ್ಭದಲ್ಲಿ ಒಳ್ಳೆಯ ನಾಗರಿಕರಾಗುವೆವು, ಕಾನೂನನ್ನು ಗೌರವಿಸುವೆವು, ದೇಶದ ಏಕತೆಗಾಗಿ ದುಡಿಯುವೆವು ಎಂದು ಪ್ರತಿಜ್ಞೆ ಮಾಡೋಣ. ವಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್. ವಂದನೆಗಳೊಂದಿಗೆ ಅಂಬಿಕಾ.